ಹಾಯ್ ಆಲ್, ಇದು ಬಂದು ವೆಡ್ನೆಸ್ಡೇ ಮಾರ್ನಿಂಗ್ ಮಿನಿಲಾಗ್ ಆಗಿರುತ್ತೆ. ನನ್ನ ಹಸ್ಬೆಂಡ್ ನೈಟ್ ಪಲಾವ್ ತಿನ್ನಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿ ಪಲಾವ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಪಲಾವ್ ಮಾಡಿ ತುಂಬ ದಿವಸನೇ ಆಗೋಗಿತ್ತು. ಈ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಅತ್ತೆ ಒಂಥರ ಪಲಾವ್ ಮಾಡ್ತಾರೆ, ಹಾಗೆ ನಮ್ಮಮ್ಮ ಒಂಥರ ಪಲಾವ್ ಮಾಡ್ತಾರೆ. ಆದರೆ ನಂಗೆ ಇಬ್ಬರು ಟೇಸ್ಟ್ ಮಾಡೋಕ್ಕೂ ಬರಲ್ಲ. ಹೀಗೆ ನಮ್ಮಮ್ಮನ ಹತ್ರ ಕೇಳುವಾಗ ನಿನ್ನ ಥರ ನಂಗೆ ಪಲಾವ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದೆ. ಮಾಡ್ತಾ ಮಾಡ್ತಾ ಅದೇ ಟೇಸ್ಟ್ ಬರುತ್ತೆ ಅಂತ ಹೇಳ್ತಿದ್ರು. ನಮ್ಮಮ್ಮ ಅಡುಗೆ ಮಾಡುವಾಗ ನಾನು ಬೇರೆ ಕೆಲಸ ಮಾಡ್ಕೋತಾ ಇದ್ದೆ. ಆದರೆ ಈಗ ನಾನೇ ಅಡುಗೆ ಮಾಡ್ಕೋಬೇಕು, ಜೊತೆಗೆ ಪಾಪು ಸಹ ನೋಡ್ಕೋಬೇಕು. ನಾನು ಪಲಾವ್ನ 2 ಥರ ಮಾಡ್ಕೊತೀನಿ. ಅದರಲ್ಲಿ ಇದು ಒಂದು. ಬೆಳಗ್ಗೆ ತಿಂಡಿಗೆ ಏನಾದರೂ ರೈಸ್ ಐಟಮ್ ಮಾಡಿದರೆ ನನ್ನ ಹಸ್ಬೆಂಡಿಗೂ ಸಹ ಲಂಚ್ ಬಾಕ್ಸಿಗೆ ಇದೇ ಪ್ಯಾಕ್ ಮಾಡ್ತೀನಿ. ಅವ್ರಿಗೆ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಏನಾದರೂ ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಬೆಳಗ್ಗೆ ತಿಂಡಿನೂ ಪಲಾವು, ಹಾಗೆ ಮಧ್ಯಾಹ್ನನೂ ಪಲಾವ್ ತಿನ್ನಬೇಕಲ್ಲ ಅಂತೇಳಿ ಡಿಫ್ರೆಂಟಾಗಿರಲಿ ಅಂತ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಡ್ತೀನಿ. ಹಾಗೆ ಮನೇಲಿ ಸ್ವಲ್ಪ ಪಪ್ಪಾಯ ಇತ್ತು, ಅದನ್ನು ಕಟ್ ಮಾಡಿಕೊಟ್ಟು ನನ್ನ ಹಸ್ಬೆಂಡಿಗೆ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡಿಕೊಟ್ಟು, ಇನ್ನು ನೈಟ್ ನನ್ನ ಹಸ್ಬೆಂಡ್ ಬರುವಾಗ ಸ್ವಲ್ಪ ಎಳ್ನೀರು ತಂದಿದ್ರು, ಅದಕ್ಕೆ ಕಲ್ಸಕ್ಕರೆ ಹಾಕಿ ನೆನೆಸಿಟ್ಟಿದ್ದೆ. ಇನ್ನು ಬೆಳಗ್ಗೆ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕಿ ನನ್ನ ಹಸ್ಬೆಂಡಿಗೆ ಒಂದು ಗ್ಲಾಸ್ ಕೊಟ್ಟೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ.